ಬೆಳಗಾವಿಯಲ್ಲಿ ಭೂ ಮಾಫಿಯಾ ವಂಚಕರಿಗೆ ಶಾಕ್. ಪೊಲೀಸರಿಂದ ಸಬ್ ರಿಜಿಸ್ಟರ್ ಸೇರಿ 9 ಮಂದಿ ಅರೆಸ್ಟ್. ಪೊಲೀಸ್ ವಾಹನದಲ್ಲಿ ಮುಖ ಮುಚ್ಚಿಕೊಂಡು ಕುಳಿತಿರುವ ಖದೀಮರು, ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಗಾಗುತ್ತಿರುವ ಆರೋಪಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಭೂ ಮಾಫಿಯಾ ಮೂಲಕ ಅಮಾಯಕರ ಜಮೀನು ಲಪಟಾಯಿಸುತ್ತಿದ್ದ ಕಿಲಾಡಿಗಳ ದೃಶ್ಯಾವಳಿಗಳು. ಜಿಲ್ಲೆಯ ಹುಕ್ಕೇರಿ, ಮೂಡಲಗಿ, ಯಮಕನಮರಡಿ ಭಾಗದಲ್ಲಿ ಅಕ್ರಮವಾಗಿ ಜಮೀನು ಮಾರಾಟ ಮಾಡುತ್ತಿದ್ದ ಒಟ್ಟು 9 ಜನರನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಇವರ ಮೇಲೆ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದು, ಇಡೀ ಜಿಲ್ಲೆಯನ್ನೇ ಈ ಭೂಗಳ್ಳರು ಬೆಚ್ಚಿ ಬೀಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಬ್ಬರ ಜಮೀನನ್ನ ಮಾರಾಟ ಮಾಡಿಕೊಂಡು ಬೇರೊಬ್ಬರು ಸಂಬಂಧನೇ ಇಲ್ಲದ ಒಂದು ವ್ಯಕ್ತಿ ಮಾರಾಟ ಮಾಡುವುದು ಒಂದು 6 ಕೇಸ್ ದಾಖಲಾಗಿದೆ. ಅದರಲ್ಲಿ ಮೂಡಲ್ಗಿಯಲ್ಲಿ ಒಂದು 3 ಕೇಸ್, ಹುಕ್ಕೇರಿ, ಶಂಕೇಶ್ವರ್ ಮತ್ತು ಯಮಕನಮರಡಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಈ ಭೂಗಳ್ಳರ ಮೋಸದ ಜಾಲ ಅಂತಿದ್ದಲ್ಲ. ಹುಕ್ಕೇರಿಯ ಕುರಣಿ ಗ್ರಾಮದ ಶಿವಾನಂದ ಮಾನಗಾವಿ ಎಂಬುವರಿಗೆ ಸೇರಿದ 2.1 ಎಕರೆ ಜಮೀನನ್ನು ಇವರು ಟಾರ್ಗೆಟ್ ಮಾಡಿದ್ರು. ಸಾಫ್ಟ್ವೇರ್ ನಲ್ಲಿ ಆಧಾರ್ ಕಾರ್ಡ್ ಎಡಿಟ್ ಮಾಡಿ ಒರಿಜಿನಲ್ ಮಾಲೀಕರ ಫೋಟೋ ತೆಗೆದು ಬೇರೆಯವರ ಫೋಟೋ ಹಾಕಿ ನಕಲಿ ದಾಖಲೆ ಸೃಷ್ಟಿಸಿದ್ರು. ಇದಕ್ಕೆ ಸಾಥ್ ನೀಡಿದ್ದೆ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಳಯ್ಯ ಬಾನಿಮಠ ಮತ್ತು ಬಾಂಡ್ ರೈಟರ್ ಆನಂದ್ ದಡ್ಡಮನಿ. ಒಂದು ಆಧಾರ್ ಕಾರ್ಡ್ ಅಲ್ಲಿ ಜಸ್ಟ್ ಫೋಟೋಶಾಪ್ ಮಾತ್ರ ಮಾಡ್ತಾರೆ. ಈಗ ನನ್ನ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕೊಳ್ಳೋದು, ಫೇಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು, ಅದು ಮಾಡಿಕೊಂಡು ಒಂದು ಮಾರಾಟ ಮಾಡೋದು. ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡ್ ಅನ್ನ ID ಪ್ರೂಫ್ ಆಗಿ ತೋರಿಸಿಬಿಟ್ಟು ಮಾಡುವುದು. ಸೊ ಇಂತಹ ಮಾರಾಟ ನಡ್ತಾ ಇತ್ತು. ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳು ಆಧಾರ್ ಕಾರ್ಡ್ ಸರಿಯಾಗಿ ಪರಿಶೀಲನೆ ಮಾಡಬೇಕಿತ್ತು, ಆದ್ರೆ ಉದ್ದೇಶ ಪೂರ್ವಕವಾಗಿಯೇ ಮಾಡಿಲ್ಲ ಎನ್ನಲಾಗ್ತಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಎಸ್ಪಿ ಕೆ ರಾಮರಾಜನ್ ಭೂಗಳ್ಳರ ಎಡೆಮುರಿ ಕಟ್ಟಿದ್ದಾರೆ. ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು 3 ಜನ ಫಸ್ಟ್ ಲ್ಯಾಂಡ್ ಮತ್ತು ವಿಕ್ಟಿಮ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಲಕ್ಷ್ಮೀ ಪ್ರಕಾಶ್ ಎಲವಿ 36 ವರ್ಷ, ಇವರು ಕುರ್ನಿಯವರು. ವಿಜಯ ಶಿವಶಂಕರಯ್ಯ ಮಟ್ಟದ, ಮಾರುತಿ ಮಲಗೌಡ ಪಾಟೀಲ್. ಈ 3 ಜನ ಜಮೀನ್ ಐಡೆಂಟಿಫೈ ಮಾಡುವುದು ಮತ್ತು ವಿಕ್ಟಿಮ್ ಅನ್ನ ಐಡೆಂಟಿಫೈ ಮಾಡುವುದು, ಎಲ್ಲಿ ವೀಕ್ ಇದಾರೋ ಅವರನ್ನು ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರುತ್ತಾರೆ. ಒಟ್ಟಲ್ಲಿ ಬೆಳಗಾವಿ ಪೊಲೀಸರ ಈ ಕಾರ್ಯಾಚರಣೆ ಭೂಗಳ್ಳರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಅಮಾಯಕರ ಆಸ್ತಿ ಮೇಲೆ ಕಣ್ಣಿಟ್ಟರೆ ಜೈಲೇ ಗತಿ ಎಂಬ ಸಂದೇಶ ರವಾನೆಯಾಗಿದೆ.